ಪ್ರಶ್ನೆ 51. ಈ ಕೆಳಗಿನ ಪದಗಳಲ್ಲಿ ಯಾವುದು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ವಾಲಿ, ಆಪ್ಷನ್ ಬಿ ಬ್ಯಾಕ್ ಹ್ಯಾಂಡ್, ಆಪ್ಷನ್ ಸಿ ಡ್ಯೂಸ್, ಆಪ್ಷನ್ ಡಿ ಕ್ಲಿಂಚ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲಿಂಚ್ ಆಗಿದೆ. ಇದು ಸಾಮಾನ್ಯವಾಗಿ ಬಾಕ್ಸಿಂಗ್ ಅಥವಾ ಕುಸ್ತಿಯಲ್ಲಿ ಎದುರಾಳಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವ ತಂತ್ರವಾಗಿದೆ. ಪ್ರಶ್ನೆ 52. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಯಾವುವು? ಆಪ್ಷನ್ ಎ ಬಾಂಗ್ಲಾದೇಶ, ರಷ್ಯಾ, ಭಾರತ, ಚೀನಾ, ಸುಡಾನ್. ಆಪ್ಷನ್ ಬಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಆಪ್ಷನ್ ಸಿ ಭೂತಾನ್, ರಷ್ಯಾ, ಭಾರತ, ಕೆನಡಾ, ಸ್ವೀಡನ್. ಆಪ್ಷನ್ ಡಿ ಬ್ರೆಜಿಲ್, ರಷ್ಯಾ, ಭಾರತ, ಕ್ಯೂಬಾ, ಸಿಂಗಾಪುರ್. ಸರಿಯಾದ ಉತ್ತರ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಪ್ರಶ್ನೆ 53. 1980ರ ಗೋಕಾಕ ಚಳುವಳಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಆಪ್ಷನ್ ಬಿ ಟ್ರೇಡ್ ಯೂನಿಯನ್ ಆಂದೋಲನ, ಆಪ್ಷನ್ ಸಿ ರೈತರ ಚಳುವಳಿ, ಆಪ್ಷನ್ ಡಿ ಭಾಷಾ ಹಕ್ಕುಗಳ ಆಂದೋಲನ. ಸರಿಯಾದ ಉತ್ತರ ಭಾಷಾ ಹಕ್ಕುಗಳ ಆಂದೋಲನಕ್ಕೆ 1980ರ ದಶಕದಲ್ಲಿ ಸಾಹಿತಿ ಡಾ. ರಾಜ್ಕುಮಾರ್ ಮತ್ತು ಇತರ ಕನ್ನಡಪರ ಹೋರಾಟಗಾರರ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ಸಾಂಸ್ಕೃತಿಕ ಹಾಗೂ ಭಾಷಾ ಹಕ್ಕುಗಳ ಹೋರಾಟವೇ ಗೋಕಾಕ ಚಳುವಳಿ. ಪ್ರಶ್ನೆ 54. ಆನಂದಕಂದ ಎಂಬುದು ಯಾರ ಕಾವ್ಯನಾಮ? ಆಪ್ಷನ್ ಎ ಬೆಟಗೇರಿ ಕೃಷ್ಣ ಶರ್ಮಾ, ಆಪ್ಷನ್ ಬಿ ಬರಗೂರು ರಾಮಚಂದ್ರಪ್ಪ, ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಡಿ ವೀರಭದ್ರಪ್ಪ. ಸರಿಯಾದ ಉತ್ತರ ಬೆಟಗೇರಿ ಕೃಷ್ಣ ಶರ್ಮಾ. ಪ್ರಶ್ನೆ 55. ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುತ್ತದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆನೆ ಅತ್ಯಂತ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುತ್ತದೆ. ಹೆಣ್ಣು ಆನೆಯ ಗರ್ಭಾವಸ್ಥೆಯು ಸುಮಾರು 22 ತಿಂಗಳುಗಳವರೆಗೆ ಇರುತ್ತದೆ. ಪ್ರಶ್ನೆ 56. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಯಾವ ವೈಶಿಷ್ಟ್ಯತೆಯನ್ನು ಆಧರಿಸಿದೆ? ಆಪ್ಷನ್ ಎ ಸ್ಥಳೀಯ ಸಂಸ್ಕೃತಿಯನ್ನು ಸಂಭ್ರಮಿಸಿ, ಆಪ್ಷನ್ ಬಿ ಭಾರತೀಯ ಇತಿಹಾಸ, ಆಪ್ಷನ್ ಸಿ ಟರ್ಮಿನಲ್ನಲ್ಲಿ ಪ್ರವಾಸೋದ್ಯಮ, ಆಪ್ಷನ್ ಡಿ ಉದ್ಯಾನದಲ್ಲಿ ಟರ್ಮಿನಲ್. ಸರಿಯಾದ ಉತ್ತರ ಉದ್ಯಾನದಲ್ಲಿ ಟರ್ಮಿನಲ್. ಪ್ರಶ್ನೆ 57. ಕುಮಾರಧಾರ ನದಿಯು ನೇತ್ರಾವತಿ ನದಿಯನ್ನು ಸೇರುವ ಸ್ಥಳ ಯಾವುದು? ಆಪ್ಷನ್ ಎ ಉಪ್ಪಿನಂಗಡಿ, ಆಪ್ಷನ್ ಬಿ ಹೊನ್ನಾವರ, ಆಪ್ಷನ್ ಸಿ ಕುಂದಾಪುರ, ಆಪ್ಷನ್ ಡಿ ಕಾರ್ಕಳ. ಸರಿಯಾದ ಉತ್ತರ ಉಪ್ಪಿನಂಗಡಿ ಎಂಬಲ್ಲಿ ಸೇರುತ್ತದೆ. ಪ್ರಶ್ನೆ 58. ಈ ಕೆಳಗಿನ ಯಾವ ಪ್ರಾಣಿಗಳಿಗೆ ಕಾಲು ಬಾಯಿ ರೋಗದ ಸೋಂಕು ತಗುಲುತ್ತದೆ? ಆಪ್ಷನ್ ಎ ಹಸು, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಕಾಲು ಮತ್ತು ಬಾಯಿ ರೋಗ ಎಂಬುದು ಅಸ್ಟೋವೈರಸ್ ಎಂಬ ವೈರಸ್ನಿಂದ ಹರಡುವ ಒಂದು ತೀವ್ರವಾದ ಸಾಂಕ್ರಾಮಿಕ ರೋಗವಾಗಿದೆ. ಇದು ರೈತರಿಗೆ ಮತ್ತು ಜಾನುವಾರು ಸಾಕಣೆದಾರರಿಗೆ ದೊಡ್ಡ ಆರ್ಥಿಕ ನಷ್ಟ ಉಂಟುಮಾಡುವ ಕಾಯಿಲೆಯಾಗಿದೆ. ಪ್ರಶ್ನೆ 59. ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ರಿಸಿಪಿಯೆಂಟ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಾಸಿಟಿವ್, ಆಪ್ಷನ್ ಬಿ
AB ಪಾಸಿಟಿವ್. ಆಪ್ಷನ್ ಸಿ O ಪಾಸಿಟಿವ್. ಆಪ್ಷನ್ ಡಿ ಬಿ ಪಾಸಿಟಿವ್. ಸರಿಯಾದ ಉತ್ತರ ಎ ಬಿ ಪಾಸಿಟಿವ್. ಪ್ರಶ್ನೆ 60. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಹೇರಳವಾಗಿ ದೊರೆಯುತ್ತದೆ? ಆಪ್ಷನ್ ಎ ಖರ್ಜೂರ. ಆಪ್ಷನ್ ಬಿ ಮಾವಿನ ಹಣ್ಣು. ಆಪ್ಷನ್ ಸಿ ಬಾಳೆಹಣ್ಣು. ಆಪ್ಷನ್ ಡಿ ಸೇಬು. ಸರಿಯಾದ ಉತ್ತರ ಮಾವಿನ ಹಣ್ಣು. ಪ್ರಶ್ನೆ 61. ಈಜುಕೊಳವು ಯಾವಾಗಲೂ ನಿಜವಾಗಿರುವುದಕ್ಕಿಂತ ಕಡಿಮೆ ಆಳವಾಗಿ ಕಾಣುತ್ತದೆ. ಇದು ಯಾವುದಕ್ಕೆ ಉದಾಹರಣೆ? ಆಪ್ಷನ್ ಎ ಪ್ರತಿಫಲನ. ಆಪ್ಷನ್ ಬಿ ವಕ್ರೀಭವನ. ಆಪ್ಷನ್ ಸಿ ಪ್ರಸರಣ. ಆಪ್ಷನ್ ಡಿ ಧ್ರುವೀಕರಣ. ಸರಿಯಾದ ಉತ್ತರ ವಕ್ರೀಭವನ. ಪ್ರಶ್ನೆ 62. ವಿಶ್ವದಲ್ಲಿ ಅತಿ ಹೆಚ್ಚು ಟೀ ಚಹಾ ಉತ್ಪಾದಿಸುವ ರಾಷ್ಟ್ರ ಯಾವುದು? ಆಪ್ಷನ್ ಎ ಚೀನಾ. ಆಪ್ಷನ್ ಬಿ ಭಾರತ. ಆಪ್ಷನ್ ಸಿ ಕೆನ್ಯಾ. ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಚೀನಾ ಆಗಿದೆ. ಪ್ರಶ್ನೆ 63. ಇವರಲ್ಲಿ ಯಾರು ಸ್ಮ್ಯಾಶ್ ಆಟಗಾರರಲ್ಲ? ಆಪ್ಷನ್ ಎ ಸೌರವ್ ಘೋಷಾಲ್. ಆಪ್ಷನ್ ಬಿ ಜ್ವಾಲಾ ಗುಟ್ಟಾ. ಆಪ್ಷನ್ ಸಿ ದೀಪಿಕಾ ಪಲ್ಲಿಕಲ್. ಆಪ್ಷನ್ ಡಿ ಜೋಶ್ನಾ ಚಿನ್ನಪ್ಪ. ಸರಿಯಾದ ಉತ್ತರ ಜ್ವಾಲಾ ಗುಟ್ಟಾ. ಇವರು ಭಾರತದ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ್ತಿ. ಹಾಗಾಗಿ ಇವರು ಸ್ಮ್ಯಾಶ್ ಆಟಗಾರರಲ್ಲ. ಪ್ರಶ್ನೆ 64. ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ನಟನೆಗಾಗಿ ಆಸ್ಕರ್ 2022 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಟಾಮ್ ಕ್ರೂಸ್. ಆಪ್ಷನ್ ಬಿ ವಿಲ್ ಸ್ಮಿತ್. ಆಪ್ಷನ್ ಸಿ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ. ಆಪ್ಷನ್ ಡಿ ಜಾನಿ ಡೆಪ್. ಸರಿಯಾದ ಉತ್ತರ ವಿಲ್ ಸ್ಮಿತ್ ಗೆದ್ದಿದ್ದಾರೆ. ಪ್ರಶ್ನೆ 65. ಅಪ್ಪಿಕೋ ಚಳುವಳಿಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಮೊದಲು ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಬೈಂದೂರು ಉಡುಪಿ. ಆಪ್ಷನ್ ಬಿ ಸಿರ್ಸಿ ಉತ್ತರ ಕನ್ನಡ. ಆಪ್ಷನ್ ಸಿ ಮೂಡಿಗೆರೆ ಚಿಕ್ಕಮಗಳೂರು. ಆಪ್ಷನ್ ಡಿ ಸಕಲೇಶಪುರ ಹಾಸನ. ಸರಿಯಾದ ಉತ್ತರ ಸಿರ್ಸಿ ಉತ್ತರ ಕನ್ನಡ. ಪ್ರಶ್ನೆ 66. ಸುವರ್ಣ ವಿಧಾನಸೌಧ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು. ಆಪ್ಷನ್ ಬಿ ಬೆಳಗಾವಿ. ಆಪ್ಷನ್ ಸಿ ರಾಯಚೂರು. ಆಪ್ಷನ್ ಡಿ ಕಲಬುರ್ಗಿ. ಸರಿಯಾದ ಉತ್ತರ ಬೆಳಗಾವಿಯಲ್ಲಿ. ಸುವರ್ಣ ವಿಧಾನಸೌಧವು ಕರ್ನಾಟಕದ ಬೆಳಗಾವಿ ನಗರದ ಹೊರವಲಯದಲ್ಲಿರುವ ಹಾಲಗ ಗ್ರಾಮದಲ್ಲಿದೆ. ಕರ್ನಾಟಕ ರಾಜ್ಯದ 2ನೇ ಶಾಸಕಾಂಗ ಕಟ್ಟಡವಾಗಿದ್ದು, ಇಲ್ಲಿ ಮುಖ್ಯವಾಗಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನಗಳನ್ನು ನಡೆಸಲಾಗುತ್ತದೆ. ಪ್ರಶ್ನೆ 67. ಕೆಳಗಿನವುಗಳಲ್ಲಿ ಯಾವುದು ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ? ಆಪ್ಷನ್ ಎ ಬ್ಯಾಡಗಿ ಮೆಣಸು. ಆಪ್ಷನ್ ಬಿ ಇಳಕಲ್ ಸೀರೆಗಳು. ಆಪ್ಷನ್ ಸಿ ಕೂರ್ಗ್ ಕಿತ್ತಳೆ. ಆಪ್ಷನ್ ಡಿ ಚನ್ನಪಟ್ಟಣ ಮಾವು. ಸರಿಯಾದ ಉತ್ತರ ಚನ್ನಪಟ್ಟಣ ಮಾವು. ಪ್ರಶ್ನೆ 68. ಮ್ಯಾಂಗೋ ಅರಣ್ಯ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಪಶ್ಚಿಮ ಘಟ್ಟಗಳು. ಆಪ್ಷನ್ ಬಿ ಹಿಮಾಲಯ. ಆಪ್ಷನ್ ಸಿ ಕರಾವಳಿ ಪ್ರದೇಶಗಳು. ಆಪ್ಷನ್ ಡಿ ಒಣ ಪ್ರದೇಶಗಳು. ಸರಿಯಾದ ಉತ್ತರ ಕರಾವಳಿ ಪ್ರದೇಶಗಳು. ಮ್ಯಾಂಗ್ರೋವ್ ಅರಣ್ಯಗಳು ಹೆಚ್ಚಾಗಿ ನದಿಗಳು, ಸಮುದ್ರವನ್ನು ಸೇರುವ ಉಪ್ಪು ನೀರಿನ ಪ್ರದೇಶಗಳು ಮತ್ತು ಕರಾವಳಿ ತೀರಗಳಲ್ಲಿ ಕಂಡುಬರುತ್ತವೆ.
ಪ್ರಶ್ನೆ 69. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ರಾಜಸ್ಥಾನದಲ್ಲಿದೆ. ಇದಕ್ಕೆ 1985ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂಬ ಮಾನ್ಯತೆ ಸಿಕ್ಕಿದೆ. ರಾಜಸ್ಥಾನದ ಭರತ್ಪುರದಲ್ಲಿದೆ. ಈ ಹಿಂದೆ ಇದನ್ನು ಭರತ್ಪುರ ಪಕ್ಷಿ ಧಾಮ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ 70. ಕಿಟ್ಟೆಲ್ ಕಾಲೇಜು ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ದಾವಣಗೆರೆ. ಸರಿಯಾದ ಉತ್ತರ ಧಾರವಾಡದಲ್ಲಿದೆ. ಪ್ರಸಿದ್ಧ ಕನ್ನಡ ವಿದ್ವಾಂಸ ಮತ್ತು ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದ ಜರ್ಮನ್ ಮಿಷನರಿ ರೆವರೆಂಡ್ ಫರ್ಡಿನಾಂಡ್ ಕಿಟ್ಟೆಲ್ ಅವರ ನೆನಪಿಗಾಗಿ 1968ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಪ್ರಶ್ನೆ 71. ಕಿನ್ನಾಳ ಕಲೆಯು ಯಾವ ಜಿಲ್ಲೆಗೆ ಸಂಬಂಧಿಸಿದ ಸಾಂಪ್ರದಾಯಿಕ ಮರದ ಕರಕುಶಲ ಕಲೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ರಾಯಚೂರು. ಸರಿಯಾದ ಉತ್ತರ ಕೊಪ್ಪಳ ಜಿಲ್ಲೆಗೆ ಸೇರಿದೆ. ಮರ ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಸಿ ದೇವತೆಗಳ ಮೂರ್ತಿಗಳು, ಪ್ರಾಣಿ ಪಕ್ಷಿಗಳು ಮತ್ತು ಆಟಿಕೆಗಳನ್ನು ತಯಾರಿಸಲಾಗುತ್ತದೆ. ಈ ಕಲೆಯು ತನ್ನದೇ ಆದ ವಿಶಿಷ್ಟತೆಗೆ ಮಾನ್ಯತೆಯನ್ನು ಪಡೆದಿದೆ. ಪ್ರಶ್ನೆ 72. ಗುರುತಿಸಲಾಗದ ಮಾನವ ಅವಶೇಷಗಳನ್ನು ಒಳಗೊಂಡ ಪ್ರಕರಣಗಳಲ್ಲಿ ಸಾವಿನ ವರ್ಷವನ್ನು ನಿರ್ಧರಿಸಲು ಯಾವ ತಂತ್ರವನ್ನು ಬಳಸಬಹುದು? ಆಪ್ಷನ್ ಎ ಬಯೋರೆಮಿಡಿಯೇಷನ್, ಆಪ್ಷನ್ ಬಿ ಕಾರ್ಬನ್ ಡೇಟಿಂಗ್, ಆಪ್ಷನ್ ಸಿ ಸೆರಾಲಜಿ ಪರೀಕ್ಷೆ, ಆಪ್ಷನ್ ಡಿ ಡಿಎನ್ಎ ಪರೀಕ್ಷೆ. ಉತ್ತರ ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗ್ ಇದನ್ನು ಗುರುತಿಸಲಾಗದ ಮಾನವ ಹಳೆಯ ಮೂಳೆಗಳ ಸಾವಿನ ವರ್ಷ ಮತ್ತು ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ. ಇದು ಅವಶೇಷಗಳಲ್ಲಿ ಉಳಿದಿರುವ ಕಾರ್ಬನ್ ವ್ಯವಕಲನ 14 ವಿಕಿರಣಶೀಲತೆಯ ಪ್ರಮಾಣವನ್ನು ಅಳೆಯುತ್ತದೆ. ಪ್ರಶ್ನೆ 73. ನೀರಿನಲ್ಲಿ ಪಾಚಿ ಹೆಚ್ಚಾಗಿ ಬೆಳೆದಿದ್ದಲ್ಲಿ ಅದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಶುದ್ಧ ಮಿನರಲ್ ನೀರು, ಆಪ್ಷನ್ ಬಿ ಕಡಿಮೆ ಬಯಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಇರುವ ನೀರು, ಆಪ್ಷನ್ ಸಿ ಕಲುಷಿತ ನೀರು, ಆಪ್ಷನ್ ಡಿ ಮೂಲ ಶುದ್ಧತೆಯುಳ್ಳ ಜಲಾಶಯ. ಉತ್ತರ ಕಲುಷಿತ ನೀರನ್ನು ಸೂಚಿಸುತ್ತದೆ. ಕೊಳಚೆ ನೀರು ಅಥವಾ ತ್ಯಾಜ್ಯಗಳು ನೀರಿನಲ್ಲಿ ಸೇರಿದಾಗ ಅದರಲ್ಲಿನ ಪೋಷಕಾಂಶಗಳು ಪಾಚಿಯ ಬೆಳವಣಿಗೆಗೆ ಉತ್ತೇಜನ ನೀಡುತ್ತವೆ. ಪಾಚಿ ಹೆಚ್ಚಾದಂತೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಮಟ್ಟ ಕುಸಿಯುತ್ತದೆ ಮತ್ತು ಜಲಚರಗಳಿಗೆ ಹಾನಿಯಾಗುತ್ತದೆ. ಪ್ರಶ್ನೆ 74. ಕೆನರಾ ಬ್ಯಾಂಕ್ನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಅಮ್ಮೆಂಬಳ ಸುಬ್ಬರಾವ್ ಪೈ, ಆಪ್ಷನ್ ಬಿ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ, ಆಪ್ಷನ್ ಸಿ ಬಿ ಆರ್ ವ್ಯಾಸರಾಯ ಆಚಾರ್, ಆಪ್ಷನ್ ಡಿ ಬಿ ಎನ್ ಶೆಟ್ಟಿ. ಉತ್ತರ ಅಮ್ಮೆಂಬಳ ಸುಬ್ಬರಾವ್ ಪೈ. ಪ್ರಶ್ನೆ 75. ಸ್ವತಂತ್ರ ಬಾಂಗ್ಲಾದೇಶವು ಯಾವ ವರ್ಷದಲ್ಲಿ ರೂಪುಗೊಂಡಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1965, ಆಪ್ಷನ್ ಸಿ 1984, ಆಪ್ಷನ್ ಡಿ 1971. ಉತ್ತರ 1971ರಲ್ಲಿ ರೂಪುಗೊಂಡಿತು. ಪ್ರಶ್ನೆ 76. ಪದ್ಮ ಪ್ರಶಸ್ತಿ ಪುರಸ್ಕೃತ ಬೆಳ್ಳಿ ಮೋನಪ್ಪ ಹೆಗಡೆ ಅವರು ಏನಾಗಿದ್ದರು? ಆಪ್ಷನ್ ಎ ವರ್ಣಚಿತ್ರಕಾರ, ಆಪ್ಷನ್ ಬಿ ವಿನ್ಯಾಸಕ, ಆಪ್ಷನ್ ಸಿ ಗಾಯಕ, ಆಪ್ಷನ್ ಡಿ
ಹೃದ್ರೋಗ ತಜ್ಞರು. ಉತ್ತರ ಹೃದ್ರೋಗ ತಜ್ಞರು. ಪ್ರಶ್ನೆ 77. ಮಿಂಚುಹುಳದಲ್ಲಿ ಬೆಳಕಿನ ಉತ್ಪಾದನೆಯು ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ? ಆಪ್ಷನ್ ಎ, ವಸ್ತುವಿನ ಮೂಲಕ ವಿದ್ಯುತ್ ಪ್ರವಾಹವಾಗಿ ಬೆಳಕು ಉತ್ಪಾದನೆ. ಆಪ್ಷನ್ ಬಿ, ಜೀವಿಗಳೊಳಗಿನ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಬೆಳಕು. ಆಪ್ಷನ್ ಸಿ, ವಸ್ತುವನ್ನು ತಂಪಾಗಿಸಿದಾಗ ಬೆಳಕಿನ ಹೊರಸೂಸುವಿಕೆ. ಆಪ್ಷನ್ ಡಿ, ಘನವಸ್ತುವಿನ ಮೇಲೆ ಯಾಂತ್ರಿಕ ಕ್ರಿಯೆಯ ಪರಿಣಾಮವಾಗಿ ಬೆಳಕು. ಉತ್ತರ ಜೀವಿಗಳೊಳಗಿನ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಬೆಳಕು. ಮಿಂಚುಹುಳುಗಳು ತಮ್ಮ ದೇಹದಲ್ಲಿ ಬೆಳಕನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಜೈವಿಕ ದೀಪ್ತಿ ಎಂದು ಕರೆಯಲಾಗುತ್ತದೆ. ಇವುಗಳ ದೇಹದಲ್ಲಿರುವ ಲೂಸಿಫೆರಿನ್ ಎಂಬ ರಾಸಾಯನಿಕವು ಆಮ್ಲಜನಕದೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ನಡೆಸಿದಾಗ ಈ ತಣ್ಣಗಿನ ಬೆಳಕು ಹೊರಹೊಮ್ಮುತ್ತೆ. ಪ್ರಶ್ನೆ 78. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಎ, 32 ವಿಧಿ. ಆಪ್ಷನ್ ಬಿ, 326 ವಿಧಿ. ಆಪ್ಷನ್ ಸಿ, 226 ವಿಧಿ. ಆಪ್ಷನ್ ಡಿ, 126 ವಿಧಿ. ಸರಿಯಾದ ಉತ್ತರ 226 ವಿಧಿಯಲ್ಲಿ. ಪ್ರಶ್ನೆ 79. ತರ್ಕಬದ್ಧ ಚಿಂತನೆಯಲ್ಲಿ. ಆಪ್ಷನ್ ಎ, ನಿರ್ಧಾರಗಳು ಮತ್ತು ಆಲೋಚನೆಗಳು ಕಾರಣವನ್ನು ಆಧರಿಸಿವೆ. ಆಪ್ಷನ್ ಬಿ, ಕಾರಣದ ಬಳಕೆಯಿಲ್ಲದೆ ಜ್ಞಾನವನ್ನು ಪಡೆಯಲಾಗುತ್ತದೆ. ಆಪ್ಷನ್ ಸಿ, ಅಪಾಯವನ್ನು ಅತಿಯಾಗಿ ಅಂದಾಜು ಮಾಡುವ ವ್ಯಕ್ತಿಯ ಪ್ರವೃತ್ತಿಗೆ ಸಂಬಂಧಿಸಿದೆ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ನಿರ್ಧಾರಗಳು ಮತ್ತು ಆಲೋಚನೆಗಳು ಕಾರಣವನ್ನು ಆಧರಿಸಿವೆ. ಪ್ರಶ್ನೆ 80. ರಾಜ್ಯದ ಮುಖ್ಯಮಂತ್ರಿಯಾಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ, 35 ವರ್ಷಗಳು. ಆಪ್ಷನ್ ಬಿ, 25 ವರ್ಷಗಳು. ಆಪ್ಷನ್ ಸಿ, 30 ವರ್ಷಗಳು. ಆಪ್ಷನ್ ಡಿ, 18 ವರ್ಷಗಳು. ಉತ್ತರ 25 ವರ್ಷಗಳಾಗಿರಬೇಕು. ಪ್ರಶ್ನೆ 81. ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜರೋ ಪರ್ವತವು ಯಾವ ದೇಶದಲ್ಲಿದೆ? ಆಪ್ಷನ್ ಎ, ಟಾಂಜಾನಿಯಾ. ಆಪ್ಷನ್ ಬಿ, ಕಿನ್ಯಾ. ಆಪ್ಷನ್ ಸಿ, ನೈಜೀರಿಯಾ. ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಟಾಂಜಾನಿಯಾ. ಪ್ರಶ್ನೆ 82. ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಆಪ್ಷನ್ ಎ, ಭದ್ರಾ ನದಿ. ಆಪ್ಷನ್ ಬಿ, ಶರಾವತಿ. ಆಪ್ಷನ್ ಸಿ, ತುಂಗಾ ನದಿ. ಆಪ್ಷನ್ ಡಿ, ಕಾಳಿ ನದಿ. ಉತ್ತರ ಶರಾವತಿ ನದಿಗೆ. 1964ರಲ್ಲಿ ಈ ಜಲಾಶಯವನ್ನು ನಿರ್ಮಿಸಲಾಯಿತು. ಪ್ರಶ್ನೆ 83. ಕೆಳಗಿನವುಗಳಲ್ಲಿನ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? ಆಪ್ಷನ್ ಎ, ಸಾಹಿತ್ಯ. ಆಪ್ಷನ್ ಬಿ, ವಿಜ್ಞಾನ. ಆಪ್ಷನ್ ಸಿ, ಕಲೆ ಪ್ರದರ್ಶನ. ಆಪ್ಷನ್ ಡಿ, ಸಾಮಾಜಿಕ ಸೇವೆ. ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ವತಿಯಿಂದ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರಶ್ನೆ 84. ವಾಯು ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನೆ ಮತ್ತು ಸಂಶೋಧನೆಯ ವ್ಯವಸ್ಥೆ ಯೋಜನೆಯು ಯಾವ ಸಚಿವಾಲಯದ ಹೊಸ ಪ್ರಯತ್ನ? ಆಪ್ಷನ್ ಎ, ಭೂವಿಜ್ಞಾನ ಸಚಿವಾಲಯ. ಆಪ್ಷನ್ ಬಿ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಆಪ್ಷನ್ ಸಿ, ಗೃಹ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ ಡಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಉತ್ತರ ಭೂವಿಜ್ಞಾನ ಸಚಿವಾಲಯ. ಪ್ರಶ್ನೆ 85. ರಿವೆಂಜ್ ಟ್ರಾವೆಲ್ ಎಂಬ ಪದದ ಅರ್ಥ? ಆಪ್ಷನ್ ಎ, ಪ್ರಯಾಣಿಸಲು ಸಾಧ್ಯವಾಗದ ಅವಧಿಯ ನಂತರ ಮಾಡುವ ಪ್ರಯಾಣ. ಆಪ್ಷನ್ ಬಿ, ನಿರ್ಬಂಧಿತ ಮಿಲಿಟರಿ ಪ್ರದೇಶದಲ್ಲಿ ಪ್ರಯಾಣ. ಆಪ್ಷನ್ ಸಿ, ಶತ್ರು ದೇಶದಲ್ಲಿ ಪ್ರಯಾಣ. ಆಪ್ಷನ್ ಡಿ, ಏಕಾಂಗಿ ಪ್ರಯಾಣ. ಉತ್ತರ ಪ್ರಯಾಣಿಸಲು ಸಾಧ್ಯವಾಗದ ಅವಧಿಯ ನಂತರ ಮಾಡುವ ಪ್ರಯಾಣ. ಪ್ರಶ್ನೆ 86.
ಕೆಳಗಿನವುಗಳಲ್ಲಿ ಯಾವುದೂ ಪರೋಕ್ಷ ತೆರಿಗೆ ಅಲ್ಲ. ಆಪ್ಷನ್ ಎ ಮೌಲ್ಯವರ್ಧಿತ ತೆರಿಗೆ. ಆಪ್ಷನ್ ಬಿ ಮಾರಾಟ ತೆರಿಗೆ. ಆಪ್ಷನ್ ಸಿ ಬಂಡವಾಳ ಲಾಭ ತೆರಿಗೆ. ಆಪ್ಷನ್ ಡಿ ಸೇವಾ ತೆರಿಗೆ. ಉತ್ತರ ಬಂಡವಾಳ ಲಾಭ ತೆರಿಗೆ. ಇದು ಆಸ್ತಿ ಅಥವಾ ಷೇರುಗಳ ಮಾರಾಟದಿಂದ ಬರುವ ಲಾಭದ ಮೇಲೆ ನೇರವಾಗಿ ವಿಧಿಸಲ್ಪಡುತ್ತದೆ. ಪ್ರಶ್ನೆ 87. ಗಂಗೂಬಾಯಿ ಹಾನಗಲ್ ಅವರು ಯಾವ ಸಂಗೀತದ ಪ್ರಸಿದ್ಧ ಗಾಯಕಿ? ಆಪ್ಷನ್ ಎ ಹಿಂದೂಸ್ತಾನಿ ಸಂಗೀತ. ಆಪ್ಷನ್ ಬಿ ಹೆವಿ ಮೆಟಲ್. ಆಪ್ಷನ್ ಸಿ ಕರ್ನಾಟಕ ಸಂಗೀತ. ಆಪ್ಷನ್ ಡಿ ಪಾಪ್ ಸಂಗೀತ. ಉತ್ತರ ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧ ಗಾಯಕಿ. ಪ್ರಶ್ನೆ 88. ಕೆಳಗಿನವುಗಳಲ್ಲಿ ಯಾವುದು ಲೋಹದ ಕರಕುಶಲತೆಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಚನ್ನಪಟ್ಟಣದ ಆಟಿಕೆಗಳು. ಆಪ್ಷನ್ ಬಿ ಕಿನ್ನಾಳ ಕಲೆ. ಆಪ್ಷನ್ ಸಿ ಬೀದರಿ ಕಲೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉತ್ತರ ಬಿದರಿ ಕಲೆ. ಪ್ರಶ್ನೆ 89. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ಕಾವೇರಿ. ಆಪ್ಷನ್ ಬಿ ಶರಾವತಿ. ಆಪ್ಷನ್ ಸಿ ನೇತ್ರಾವತಿ. ಆಪ್ಷನ್ ಡಿ ಅಘನಾಶಿನಿ. ಸರಿಯಾದ ಉತ್ತರ ಶರಾವತಿ ನದಿಗೆ. ಲಿಂಗನಮಕ್ಕಿ ಅಣೆಕಟ್ಟನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಕರ್ನಾಟಕದ ಪ್ರಸಿದ್ಧ ಜೋಗ ಜಲಪಾತಕ್ಕೆ ಪ್ರಮುಖ ನೀರಿನ ಮೂಲವಾಗಿದೆ. ಪ್ರಶ್ನೆ 90. ಕೆಳಗಿನ ಯಾವ ಅಪ್ಲಿಕೇಶನ್ಗಳು ಮೆಟಾ ಪ್ಲಾಟ್ಫಾರ್ಮ್ ಕಂಪನಿಯ ಮಾಲೀಕತ್ವವನ್ನು ಹೊಂದಿಲ್ಲ? ಆಪ್ಷನ್ ಎ ಟ್ವಿಟರ್. ಆಪ್ಷನ್ ಬಿ ಫೇಸ್ಬುಕ್. ಆಪ್ಷನ್ ಸಿ ಇನ್ಸ್ಟಾಗ್ರಾಮ್. ಆಪ್ಷನ್ ಡಿ ವಾಟ್ಸ್ಆಪ್. ಸರಿಯಾದ ಉತ್ತರ ಟ್ವಿಟರ್. ಪ್ರಶ್ನೆ 91. ಕೆಳಗಿನವುಗಳಲ್ಲಿ ಯಾವುದು ಐಒಟಿ ಸಾಧನವಲ್ಲ? ಆಪ್ಷನ್ ಎ ಸ್ಮಾರ್ಟ್ ವಾಚ್. ಆಪ್ಷನ್ ಬಿ ಕ್ಯಾಲ್ಕುಲೇಟರ್. ಆಪ್ಷನ್ ಸಿ ಏಕೋ ಡಾಟ್. ಆಪ್ಷನ್ ಡಿ ಸ್ಮಾರ್ಟ್ ಲಾಕ್. ಸರಿಯಾದ ಉತ್ತರ ಕ್ಯಾಲ್ಕುಲೇಟರ್. ಪ್ರಶ್ನೆ 92. ಭೂಮಿಯ ಗುರುತ್ವಾಕರ್ಷಣೆಯ ಬಲವು ಎಲ್ಲಿ ಗರಿಷ್ಠವಾಗಿದೆ? ಆಪ್ಷನ್ ಎ ಓಜೋನ್ ಪದರ. ಆಪ್ಷನ್ ಬಿ ಧ್ರುವಗಳಲ್ಲಿ. ಆಪ್ಷನ್ ಸಿ ಸಮಭಾಜಕದಲ್ಲಿ. ಆಪ್ಷನ್ ಡಿ ಗುರುತ್ವಾಕರ್ಷಣೆಯು ಎಲ್ಲ ಸ್ಥಳಗಳಲ್ಲಿ ಒಂದೇ ಆಗಿರುತ್ತದೆ. ಸರಿಯಾದ ಉತ್ತರ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಭೂಮಿಯು ಸಂಪೂರ್ಣವಾಗಿ ಗೋಳಾಕಾರದಲ್ಲಿರದೆ ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿ ಮತ್ತು ಸಮಭಾಜಕದ ಬಳಿ ಉಬ್ಬಿಕೊಂಡಿರುತ್ತದೆ. ಪರಿಣಾಮವಾಗಿ ಧ್ರುವಗಳು ಭೂಮಿಯ ಕೇಂದ್ರಕ್ಕೆ ಹತ್ತಿರವಿರುವುದರಿಂದ ಗುರುತ್ವಾಕರ್ಷಣೆಯು ಅಲ್ಲಿ ಹೆಚ್ಚಾಗಿರುತ್ತದೆ. ಪ್ರಶ್ನೆ 93. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ? ಆಪ್ಷನ್ ಎ ಮೈಸೂರು. ಆಪ್ಷನ್ ಬಿ ಮಂಗಳೂರು. ಆಪ್ಷನ್ ಸಿ ಬೆಂಗಳೂರು. ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಮೈಸೂರಿನಲ್ಲಿ. ಈ ಪ್ರತಿಷ್ಠಿತ ಸಂಸ್ಥೆಯನ್ನು 17 ಜುಲೈ 1969 ಸ್ಥಾಪಿಸಲಾಯಿತು. ಪ್ರಶ್ನೆ 94. ಗೋಲ್ಡನ್ ಚಾರಿಯಟ್ ಎಂಬುದು ಯಾವುದರ ಹೆಸರು? ಆಪ್ಷನ್ ಎ ಸಂಚಾರಿ ಗ್ರಂಥಾಲಯ. ಆಪ್ಷನ್ ಬಿ ಬೆಂಗಳೂರು ಮತ್ತು ಹಂಪಿ ನಡುವೆ ಚಲಿಸುವ ವಿಶೇಷ ಬಸ್. ಆಪ್ಷನ್ ಸಿ ಕರ್ನಾಟಕ ಸರ್ಕಾರದ ಹೊಸ ಯೋಜನೆ. ಆಪ್ಷನ್ ಡಿ ಐಷಾರಾಮಿ ಪ್ರವಾಸಿ ರೈಲು. ಸರಿಯಾದ ಉತ್ತರ ಆಪ್ಷನ್ ಡಿ ಐಷಾರಾಮಿ ಪ್ರವಾಸಿ ರೈಲು ಆಗಿದೆ.
ಇದು ದಕ್ಷಿಣ ಭಾರತದ ಪ್ರಮುಖ ಪ್ರವಾಸಿ ತಾಣಗಳಾದ ಕರ್ನಾಟಕ, ಗೋವಾ, ಕೇರಳ ಮತ್ತು ತಮಿಳುನಾಡಿನ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸ್ಥಳಗಳಿಗೆ ಪ್ರವಾಸಿಗರನ್ನು ಕರೆದೊಯ್ಯುತ್ತದೆ. ಪ್ರಶ್ನೆ 95. ಆಮ್ಲಜನಕರಹಿತ ಉಸಿರಾಟವು ನಮ್ಮ ದೇಹದ ಸ್ನಾಯುಗಳಲ್ಲಿ ಯಾವುದನ್ನು ಉತ್ಪತ್ತಿ ಮಾಡುತ್ತದೆ? ಆಪ್ಷನ್ ಎ ಲ್ಯಾಕ್ಟಿಕ್ ಆಸಿಡ್ ಮತ್ತು ಶಕ್ತಿ. ಆಪ್ಷನ್ ಬಿ ಫಾರ್ಮಿಕ್ ಆಸಿಡ್ ಮತ್ತು ಶಕ್ತಿ. ಆಪ್ಷನ್ ಸಿ ಆಮ್ಲಜನಕ ಮತ್ತು ನೀರು. ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಕ್ಟಿಕ್ ಆಸಿಡ್ ಮತ್ತು ಶಕ್ತಿ. ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸಂಗ್ರಹವಾಗುವುದರಿಂದ ಸ್ನಾಯು ಸೆಳೆತ ಮತ್ತು ನೋವು ಉಂಟಾಗುತ್ತದೆ. ಪ್ರಶ್ನೆ 96. ಕೆಳಗಿನ ಯಾವ ರಾಸಾಯನಿಕವನ್ನು ಸ್ಫೋಟಕಗಳನ್ನು ತಯಾರಿಸಲು ಬಳಸಬಹುದು? ಆಪ್ಷನ್ ಎ ಕಾಪರ್ ಸಲ್ಫೇಟ್. ಆಪ್ಷನ್ ಬಿ ಬೋರಾಕ್ಸ್. ಆಪ್ಷನ್ ಸಿ ಬೋರೇಟ್. ಆಪ್ಷನ್ ಡಿ ಅಮೋನಿಯಂ ನೈಟ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೋನಿಯಂ ನೈಟ್ರೇಟ್ ಅನ್ನು ಬಳಸಲಾಗುತ್ತದೆ. ಅಮೋನಿಯಂ ನೈಟ್ರೇಟ್ ಅನ್ನು ಹೆಚ್ಚಿನ ಇಂಧನಗಳೊಂದಿಗೆ ಬೆರೆಸಿದಾಗ ಶಕ್ತಿಶಾಲಿ ಸ್ಫೋಟಕಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಗಣಿಗಾರಿಕೆ ಮತ್ತು ನಿರ್ಮಾಣ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 97. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ ಅವು ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಆಪ್ಷನ್ ಬಿ ಅವುಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಾಗಿದೆ. ಆಪ್ಷನ್ ಸಿ ಅವು ನಾಗರಿಕ ಹಕ್ಕುಗಳು. ಆಪ್ಷನ್ ಡಿ ಇವು ಎಲ್ಲ ನಾಗರಿಕರ ನೈತಿಕ ಹೊಣೆಗಾರಿಕೆಗಳಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಎ ಅವು ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಶ್ನೆ 98. ಒಬ್ಬ ವ್ಯಕ್ತಿಯು ಮೃತ ಸಮುದ್ರದಲ್ಲಿ ಏಕೆ ತೇಲುತ್ತಾನೆ? ಆಪ್ಷನ್ ಎ ವಾತಾವರಣದ ಉಷ್ಣತೆ ಹೆಚ್ಚಿರುವುದರಿಂದ. ಆಪ್ಷನ್ ಬಿ ಮೀನು ಅಥವಾ ನೀರಿನ ಸಸ್ಯಗಳಂತಹ ಜಲಚರಗಳ ಸಾವಿನಿಂದ. ಆಪ್ಷನ್ ಸಿ ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ. ಆಪ್ಷನ್ ಡಿ ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ ಆ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುವ ಕಾರಣ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ. ಮೃತ ಸಮುದ್ರದ ನೀರಿನಲ್ಲಿ ಸಾಮಾನ್ಯ ಸಮುದ್ರದ ನೀರಿಗಿಂತ ಸುಮಾರು 8 ರಿಂದ 9 ಪಟ್ಟು ಹೆಚ್ಚು ಉಪ್ಪು ಮತ್ತು ಖನಿಜಗಳು ಕರಗಿವೆ. ಇಷ್ಟೊಂದು ಪ್ರಮಾಣದ ಉಪ್ಪಿನಂಶದಿಂದಾಗಿ ಅಲ್ಲಿನ ನೀರಿನ ಸಾಂದ್ರತೆಯು ಮಾನವನ ದೇಹದ ಸಾಂದ್ರತೆಗಿಂತ ಗಣನೀಯವಾಗಿ ಹೆಚ್ಚಾಗಿರುತ್ತದೆ. ಪ್ರಶ್ನೆ 99. ದಂಡಿ ಸತ್ಯಾಗ್ರಹದ ಉದ್ದೇಶವೇನಾಗಿತ್ತು? ಆಪ್ಷನ್ ಎ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ. ಆಪ್ಷನ್ ಬಿ ಉಪ್ಪಿನ ತೆರಿಗೆಯನ್ನು ವಿರೋಧಿಸುವುದು. ಆಪ್ಷನ್ ಸಿ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುವುದು. ಆಪ್ಷನ್ ಡಿ ವಿದೇಶಿ ಸರಕುಗಳಿಗೆ ಕಡಿವಾಣ ಹಾಕುವುದು ಮತ್ತು ದೇಶೀಯ ಉತ್ಪಾದನೆಯನ್ನು ಅವಲಂಬಿಸುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನ ತೆರಿಗೆಯನ್ನು ವಿರೋಧಿಸುವುದು. ಬ್ರಿಟಿಷ್ ಸರ್ಕಾರವು ಉಪ್ಪಿನ ಮೇಲೆ ಹೇರಿದ್ದ ಏಕಸ್ವಾಮ್ಯ ಮತ್ತು ಅನ್ಯಾಯದ ತೆರಿಗೆಯನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಈ ಐತಿಹಾಸಿಕ ದಂಡಿ ಸತ್ಯಾಗ್ರಹವನ್ನು ಉಪ್ಪಿನ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಪ್ರಶ್ನೆ 100. ಕರ್ನಾಟಕದಲ್ಲಿ ವಾರ್ಷಿಕ ಮಾನ್ಸೂನ್ ಆಧಾರಿತ ಮೀನುಗಾರಿಕೆ ನಿಷೇಧವನ್ನು ಪ್ರತಿ ವರ್ಷ ಏಕೆ ವಿಧಿಸಲಾಗುತ್ತದೆ? ಆಪ್ಷನ್ ಎ ಮಳೆಗಾಲದಲ್ಲಿ ಕೊರತೆ ಇರುವುದರಿಂದ ಕಾರ್ಮಿಕರ. ಆಪ್ಷನ್ ಬಿ ವರ್ಷದ ಆ ಸಮಯದಲ್ಲಿ ಮೀನಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಇರುತ್ತದೆ. ಆಪ್ಷನ್ ಸಿ ಮಳೆಗಾಲದಲ್ಲಿ ಸಮುದ್ರದಲ್ಲಿ ಸಾಗುವುದು ಅಪಾಯಕಾರಿಯೇ. ಆಪ್ಷನ್ ಡಿ ಮಾನ್ಸೂನ್ ಮೀನುಗಳ ಸಂತಾನೋತ್ಪತ್ತಿ ಕಾಲವಾಗಿರುವುದರಿಂದ ಮೀನುಗಳ ಸಂತಾನೋತ್ಪತ್ತಿಗೆ ಅನುಕೂಲವಾಗುವಂತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾನ್ಸೂನ್ ಮೀನುಗಳ ಸಂತಾನೋತ್ಪತ್ತಿ ಕಾಲವಾಗಿರುವುದರಿಂದ ಮೀನುಗಳ ಸಂತಾನೋತ್ಪತ್ತಿಗೆ ಅನುಕೂಲವಾಗುವಂತೆ. ಮೀನುಗಳು ಮಳೆಗಾಲದಲ್ಲಿ ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಸಮಯದಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸುವುದರಿಂದ ಸಣ್ಣ ಮೀನುಗಳಿಗೆ ಬೆಳೆಯಲು ಅವಕಾಶ ಸಿಗುತ್ತದೆ ಮತ್ತು ಸಮುದ್ರದಲ್ಲಿನ ಮೀನುಗಳ ಸಂಪನ್ಮೂಲ ಹಾಗೂ ಜೀವವೈವಿಧ್ಯತೆ ಸಂರಕ್ಷಿಸಲ್ಪಡುತ್ತದೆ.
ಇದು ಮುಂದಿನ ದಿನಗಳಲ್ಲಿ ಉತ್ತಮ ಮೀನುಗಾರಿಕೆಗೆ ಮತ್ತು ಮೀನುಗಾರರ ಜೀವನಾಧಾರಕ್ಕೆ ಅನುಕೂಲವಾಗುತ್ತದೆ.